ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಲಾರಿ ಮಾಲೀಕರ ವಿರುದ್ಧ ರಸ್ತೆ ತಡೆದು ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕ್ರಷರ್ ಲಾರಿಗಳ ಧೂಳಿನಿಂದ ಅನಾರೋಗ್ಯ ಮತ್ತು ಪ್ರತಿನಿತ್ಯ ರಸ್ತೆಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಮಾರ ಕ್ರಾಸ್ನಲ್ಲಿ ಪ್ರತಿಭಟನೆ. ಕರವೇ ಪ್ರವೀಣ್ ಶೆಟ್ಟಿ ಮತ್ತು ಕೈಮಾರ ಗ್ರಾಮಸ್ಥರಿಂದ ಲಾರಿಗಳನ್ನು ತಡೆದು ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಗಣಿ ಇಲಾಖೆ, ಸರ್ಕಾರಿ ಇಲಾಖೆ, ಪರಿಸರ, ಕಂದಾಯ ಮತ್ತು ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಗ್ರಾಮಸ್ಥರು. ಜಂಪೇನಹಳ್ಳಿಯಿಂದ ತೋವಿನಕೆರೆ ಮಾರ್ಗವಾಗಿ ಪ್ರತಿನಿತ್ಯ ನೂರಾರು ಕ್ರಷರ್ ಬಂಡೆಕಲ್ಲಿನ ಲಾರಿಗಳ ಸಂಚಾರದಿಂದ ಸಮಸ್ಯೆ. ತೋವಿನಕೆರೆ ಮಾರ್ಗದ ಪಿಡಬ್ಲ್ಯೂಡಿ ರಸ್ತೆಗಳು ಸಂಪೂರ್ಣ ಗುಂಡಿಮಯ ವಾಹನಗಳ ಸಂಚಾರಕ್ಕೆ ಸಂಚಕಾರ. ಅತಿ ವೇಗ ಮತ್ತು ಅತಿ ಭಾರದ ಕಲ್ಲುಗಳನ್ನು ಲಾರಿಗಳಿಗೆ ತುಂಬಿ ಪ್ರತಿನಿತ್ಯ ಅಗ್ರಹಾರದಿಂದ ಬಿಕ್ಕೆಗುಟ್ಟಿಗೆ ಸಾಗಾಣಿಕೆ. ರಸ್ತೆ ಬೇಕು, ಸಾರ್ವಜನಿಕರ ಜೀವ ಬೇಕು, ಬೇಕೇ ಬೇಕು, ರಸ್ತೆ ಬೇಕು, ರಸ್ತೆ ಬೇಕು, ಸಾರ್ವಜನಿಕರ ಜೀವ ಬೇಕು, ಬೇಕೇ ಬೇಕು, ರಸ್ತೆಯಲ್ಲಿ ನೂರಾರು ಲಾರಿಗಳು ದೊಡ್ಡ ಲಾರಿಗಳು ಓಡಾಡ್ತಾ ಇದ್ದಾವೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡೋ ಲಾರಿಗಳಿಂದ ಅಕ್ಕಪಕ್ಕ ಇರುವಂಥ ಸಾರ್ವಜನಿಕರ ಮನೆಗಳಲ್ಲಿ ಧೂಳಿಸಿ ಅನೇಕ ಕಾಯಿಲೆಗಳು ಬರ್ತಾ ಇದ್ದಾವೆ. ರಸ್ತೆಯಲ್ಲಿ ಓಡಾಡುವಂಥ ವಿದ್ಯಾರ್ಥಿ ಮಕ್ಕಳು ಅಪಘಾತ ಸಂದರ್ಭಗಳು ಕಾಣ್ಬೋದು. ಹೀಗಾಗಿ ಇದನ್ನು ತಡೆಯಬಿಟ್ಟು ಇದನ್ನು ರಸ್ತೆನ ಅಂದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆದಂಗೆ ಹಿತಾಸಕ್ತಿಯನ್ನು ಕಾಪಾಡಬೇಕು. ಎಲ್ಲಿಂದ ಎಲ್ಲಿಗೆ ಸಮಸ್ಯೆ ಆಗಿದೆ ರಸ್ತೆ ನಿಮ್ಮದು? ರಸ್ತೆ ಬುಕ್ಪಟ್ಟಣದಿಂದ ಜಂಪೇಳಿ ಕೈಮಾರದವರೆಗೂ. ಈ ವ್ಯಾಪ್ತಿಯಲ್ಲಿ ಯಾರ್ದು ಲಾರಿಗಳು ಓಡಾಡ್ತವೆ? ಎಷ್ಟು ಲಾರಿಗಳು ಓಡಾಡ್ತವೆ? ಲಾರಿಗಳು ಕ್ರಷರ್ ಲಾರಿಗಳು 4 ಲಾರಿಗಳು, ಹೆಬ್ಬಾಕ ರವಿ, ಬಾವಿಪೇಟೆ ನಾಗಣ್ಣ, ಗ್ಯಾಸ್ ಬಾಬಣ್ಣ, ಇನ್ನೂ ಯಾರು ಒಂದು ಅಷ್ಟು ಲಾರಿಗಳು ಓಡಾಡ್ಗಳು ಇದ್ದಾವೆ. ಕ್ರಷರ್ಗಳು ಇರೋದ್ರಿಂದ ಜಾಸ್ತಿ ಅವಳಿ ಜಾಸ್ತಿ ಆಗಿದೆ. ಇದನ್ನ ಕೂಡಲೇ ಮೇಲಧಿಕಾರಿಗಳು ಬಂದು ತನಿಖೆ ಮಾಡಿ ಕ್ರಷರ್ನ ಸಂಪೂರ್ಣವಾಗಿ. ಅಧಿಕಾರಿಗಳು ಯಾರು ಬರಲ್ವಾ? ಅಧಿಕಾರಿಗಳು ಯಾರು ಬರ್ತೀನಿ ಅಂತ ಹೇಳ್ತಾರೆ. ಮನವಿ ಕೊಟ್ಟಿದ್ವಿ, ಒಂದು ತಿಂಗಳು ಕೊಟ್ಟು ಮನವಿ ಕೊಟ್ಟಿದ್ವು. ಅದನ್ನ ಗಡುವು ಕೊಟ್ಟಿದ್ವು. ಅದನ್ನ ತಗೊಂಡ್ರು ಅವರು ಇದು ಕ್ರಮ ತಗೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದೀವಿ. ಇನ್ನೂ ಅಕಸ್ಮಾತ್ ಇನ್ನು ಮುಂದೆ ಈ ಸಂಘಟನೆ ಪರವಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ. ನಾವು ರಾಜ್ಯಾಧ್ಯಕ್ಷರ ಗಮನ ತಂದು ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಕ್ರಷರ್ಗಳ ವಿರುದ್ಧ, ರಸ್ತೆ ವಿರುದ್ಧ ಮಾಡೋ ಅಂಥವ್ರಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತೀವಿ. ಹೆಸರು ಶ್ರೀನಿವಾಸ್ ಅಂತೇಳಿ, ಕರವೇ ಉಪಾಧ್ಯಕ್ಷ. ಹಾಗಾಗಿ ಈ ಭಾಗದಲ್ಲಿ ಸುಮಾರು ಈ ಕ್ರಷರ್ ಹಾವಳಿ ಹೆಚ್ಚಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಲಿ, ಸಾರಿಗೆ ಇಲಾಖೆ ಆಗಲಿ ಎಲ್ಲ ಒಂದು ಇಲಾಖೆನ ಕಣ್ಮುಚ್ಚಿಗೆ ಬಂದುಬಿಟ್ಟಿದೆ. ಹಾಗಾಗಿ ಸುಮ್ಮನೆ ರೈತರುಗಳಿಗೆ ತೊಂದರೆ ಆಗ್ತಿದೆ. ಆಟೋ ಡ್ರೈವರ್ಗಳಿಗಾಗಲಿ, ಯಾವುದೋ ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ಗಾಗಲಿ, ಎಲ್ಲ ಒಂದು ವಿದ್ಯಾರ್ಥಿಗಳಿಗಾಗಲಿ ಬೆಳಗ್ಗೆ ಎದ್ದರೆ ಈ ರೋಡಲ್ಲಿ ಪ್ರತಿದಿನ ಸಾವು ನೋವುಗಳನ್ನ ಸಂಭವಿಸ್ತಾ ಇದ್ದಾವೆ. ಈಗಾಗಲೇ ನಮ್ಮ ಸಂಘಟನೆ ಬೇಜಾನ್ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದೆ. ಹಾಗಾಗಿ ಆಟೋ ಚಾಲಕರೆಲ್ಲ ಕೈ ಜೋಡಿಸಿದ್ದಾರೆ. ಇದೇ ರೀತಿಯ ಮುಂದುವರೆದ್ರೆ ನಮ್ಮ ಸಂಘಟನೆ ಈ ರೋಡ್ ಆಗೋವರೆಗೂ ಬಿಡೋದಿಲ್ಲ. ಹಾಗಾಗಿ ಎಲ್ಲರೂ ಅಷ್ಟೇ
ಸಾರ್ವಜನಿಕರ ಬೆಂಬಲ ಗೆದ್ದೇ ಇರುತ್ತೆ. ಪ್ರತಿಯೊಂದು ಒಳ್ಳೆ ಕೆಲಸಕ್ಕೆ ನಮ್ಮ ಸಂಘ ಇದೇ ಥರ. ಗಣಿ ಇಲಾಖೆ ಯಾರು ಬರಲ್ವಾ ಇಲ್ಲಿ? ಗಣಿ ಇಲಾಖೆರು, ಪರಿಸರ ಇಲಾಖೆರು ಯಾರು ಬರಲ್ವಾ? ಸರ್ ಎಷ್ಟೇ ಮನವಿ ಕೊಟ್ಟರು ಬರಲ್ಲ ಸರ್. ಅವರು ಬರ್ತಾರೆ, ಅದೇನೋ ಅವರು ಕಂಡು ಹೋಗ್ತಾರೆ ಬಿಟ್ರೆ ಯಾರಿಗೆ ಕಂಡು ಹೋಗ್ತಾರೆ? ಯಾರಿಗೆ ಕಂಡು ಹೋಗ್ತಾರೆ ಗೊತ್ತಿಲ್ಲ ಸರ್. ನಮ್ಮ ಮನೆ ಕೊಟ್ಟಾಗ ಬಂದು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಸರ್. ಇಂಥವ್ರು ಎಷ್ಟೋ ಹೆವಿ ಲೋಡ್ ಹಾಕ್ತಾರೆ, ಮತ್ತೆ ಟಾರ್ಪಲ್ ಕಟ್ಟಲ್ಲ, ಮತ್ತೆ ನೋಡಿ ಬೆಳೆದಲ್ಲಿ ಟಾರ್ಪಲ್ ಕಟ್ಟಿಲ್ಲ, ಇದು ನೋಡಿ ಟಾರ್ಪಲ್ ಕಟ್ಟಿಲ್ಲ, ಮತ್ತೆ ನೀರು ಹಾಕಲ್ಲ. ಹಂಗಾಗಿ ಫುಲ್ ಹಿಂದೆ ಗಾಡಿಗಳೆಲ್ಲ ಬಂದು ಓಡ್ಸಕ್ಕಾಗಲ್ಲ, ಧೂಳು ಬೀಳ್ತಾ ಇರುತ್ತೆ. ಇಷ್ಟು ಬೆಳೆಗಳು ಆಗ್ತಾ ಇಲ್ಲ ಸರ್ ಈ ಭಾಗದಲ್ಲಿ. ಜನಗಳು ಕೇಳೋದಿಲ್ಲ. ಲಾರಿಗಳು ಪ್ರತಿನಿತ್ಯ ಬರೋ ಕಲ್ಲಿನ ಲಾರಿಗಳು ಒಂದಿಲ್ವಲ್ಲ ಇಲ್ಲಿ? ಯಾಕೆ ಈಗ ಪ್ರತಿನಿತ್ಯ ಬರೋ ಕಲ್ಲಿನ ಲಾರಿಗಳು ಒಂದಿಲ್ವಲ್ಲ? ಮಾಹಿತಿ ಗೊತ್ತಾಗ್ಬಿಡುತ್ತೆ. ಮಾಹಿತಿ ಇಲ್ಲಿ ಬಂದ ಇರೋದು ಆಲ್ರೆಡಿ ನಾವು ಬಂದಾಲೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಆ ಕಡೆ ತೋಯಿಂಕೆರೆ ಮಾರ್ಗ ಹೋಗಿ ತುಮಕೂರು ಕಡೆ ಹೋಗ್ತಾ ಇರ್ತದೆ. ಇಲ್ಲಿ ಈ ಕಡೆ ಒಂದು ಕಟ್ಟುಟ್ಟಿದೆ, ಅಲ್ಲಿ ಬೇರೆ ಹೋಗ್ತಾ ಇರ್ತದೆ. ಎಲ್ಲ ಭಾಗಕ್ಕೂ ಇಲ್ಲಿ ಪ್ರತಿಯೊಂದು ಕರ್ನಾಟಕ ಮೂಲೆಗೂ ಇಲ್ಲಿಂದ ಸಪ್ಲೈ ಆಗುತ್ತೆ ಸರ್. ಎಲ್ಲಿ ಆಗಲಿ ಎಮ್ಸೆಂಟ್ ಆಗಲಿ ಎಲ್ಲ ನ್ಯೂಸ್ ಕರ್ನಾಟಕ ಒಂದು ವರದಿ. ಕೊರಟಗೆರೆ ತಾಲೂಕು, ಹೊಸಕೋಟೆ ಮತ್ತು ರಾಜ.